ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಬೆನ್ನಲ್ಲೇ ಇದೀಗ ಆಡಿಯೋ ಸಂಕಷ್ಟ ಕೂಡ ಎದುರಾಗಿದೆ. ರಾಮಚಂದ್ರ ರಾವ್ ಸಂಭಾಷಣೆಯ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಮತ್ತಷ್ಟು ಮಹಿಳೆಯರ ಜೊತೆ ಡಿಜಿಪಿ ರಾಮಚಂದ್ರ ರಾವ್ ರವರು ಸಂಭಾಷಣೆ ನಡೆಸಿರುವಂತಹ ಆಡಿಯೋ ಇದಾಗಿದೆ. ಇನ್ನು ಈ ಸಂತ್ರಸ್ತೆ ಜೊತೆಗೆ ಸತತ 11 ನಿಮಿಷಗಳ ಕಾಲ ರಾಮಚಂದ್ರ ರಾವ್ ಮಾತನಾಡಿದ್ದಾರೆ. ಸಂಭಾಷಣೆಯಲ್ಲಿ ಖಾಸಗಿ ಪದಗಳನ್ನ ಬಳಸಿದ್ದಾರೆ. ಹೀಗಾಗಿ ಆಡಿಯೋ ಸಂಕಷ್ಟ ಕೂಡ ರಾಮಚಂದ್ರ ರಾವ್ ಅವರಿಗೆ ಎದುರಾಗಿದೆ. ಇನ್ನು ರಾಮಚಂದ್ರ ರಾವ್ ರವರು ಸಂತ್ರಸ್ತೆ ಜೊತೆಗೆ ಮಾತನಾಡಿರುವಂತಹ ಮತ್ತೊಂದು ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಮಾಡ್ತದೆ? ಏನಿಲ್ಲ ಸರ್, ಎದ್ದು ಕೆಲಸ ಬೆಳಗ್ಗೆ ಮಾಡಿದೆ, ಫೋನು ರಿಸೀವ್ ಮಾಡಲಿಲ್ಲ ನೀವು. ನಾನು 6:30 ಮಾಡಿದ್ರೆ ಗೊತ್ತಿಲ್ಲ. ನಾನು 7 o'clock ಜಿಮ್ ಹೋಗ್ತೀನಿ. ಹೌದು, ಅದೇ ಅನ್ಕೊಂಡೆ, ಮೇಡಮ್ ಅವ್ರು ಫೋನ್ ಮಾಡಿರ್ಬೇಕು, ಹೋಗಿರ್ಬೇಕು ಸರ್ ಜಿಮ್ಮಿಗೆ ಅಂತೇಳಿ. ಜಿಮ್ ಹೋಗಿ ಬಂದಿದ್ದೀನಿ. ಮತ್ತೆ ಹೋಗಿ ಬಂದ್ರಿ ಸರ್ ಬಿಜಾಪುರ್ಗೆ? ನೀನು ಹೋಗಿ ಬಂದಿದ್ದೆ ಬರೋಷ್ಟೊತ್ತಿಗೆ. ಹೌದಾ ಸರ್, ಎಷ್ಟು ಗಂಟೆಗೆ ಬಂದ್ರಿ? 9 ಗಂಟೆ. ನಾವು ಅಲ್ಲಿ ಬಿಡೋದು ನಿನ್ನೆ ರಾತ್ರಿಗೆ 9:30 ಆಯ್ತು ರೀ ಸರ್. ಹೌದಾ? ಅಲ್ಲಿ ಬಿಟ್ಟು 11:30 ಇಲ್ಲಿದ್ದೀವಿ ಸರ್. ಅಲ್ಲಿದೆಲ್ಲ ಸಾಮಾನು ತಗೊಂಬಂದೀವ್ರಿ. ಮತ್ತೆ ಸರ್, ನೀವು ವಾಕಿಂಗ್ ಮಾಡ್ತಿದ್ರ? ಸುಮ್ಮನೆ ಅಲ್ಲಿ ಜಿಮ್ ಮಾಡಿ ಬಂದೇನ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ. ಲೇಜಿ ವಾಕ್. ಮತ್ತೆ ಸರ್, ನಿಮ್ಮ ಫ್ರೆಂಡ್? ನಮ್ಮ ಫ್ರೆಂಡ್ ಇವತ್ತು ಅವ್ನು ನಿನ್ನೆ ಅಲ್ಲಿ ಸಾಂಗ್ಲಿ ಹೋಗಿದ್ರು, ಲೇಟಾಗಿ ಬಂದಿನಂತ. ಬೆಳಿಗ್ಗೆ ಜಿಮ್ ವಾಕ್ ಅಂತ ಮೆಸೇಜ್ ಹಾಕಿದ್ರು, ನಾನು ನೋಡಿದ್ದೆ. ಮೆಸೇಜ್ ಹಾಕಿಲ್ಲ ಅಂತ ಹೇಳಿ ಅವ್ನು ಬಂದೆ. ಒಳ್ಳೆ ಆಯ್ತು ಬಿಡು ಸರ್, ಇಲ್ಲಾಂದ್ರೆ ಯಾವಾಗ ನಿಮ್ ಹಿಂದೆನೇ ಇರ್ತಾರೆ, ಅದಕ್ಕೆ ಮಾತಾಡಕ್ಕೆ ಆಗಲ್ಲ. ಹೌದೌದೌದು. ಏನ್ ಮಾಡ್ತದೆ? ಎಲ್ಲ ಖಾಲಿ ಮಾಡಿದ್ರ ಮನೆ? ಖಾಲಿ ಐತ್ರಿ ಸರ್. ಅಂದ್ರೆ ಖಾಲಿ ಆಯ್ತಂದ್ರೆ ಇನ್ನ ಇದೆ ರೀ ಸರ್ ಸಾಮಾನು. ಅಂದ್ರೆ ಈಗ ಬೇಕಾದ ನಮಗ್ ಬೇಕಾದ ಸಾಮಾನು ಎಲ್ಲ ಆಯ್ತ್ರಿ, ಮುಗೀತು ಈಗ. ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಬೆಳಗಾಂಕ್ ಬಂದ್ರೆ. ಸರ್ ಭೇಟಿ ಆಗ್ಲಾರ್ದು ಹೋಗ್ತಾ ಇದ್ದೀವಲ್ಲಪ್ಪ ಅಂತ ಹೇಳ್ರಿ. ಏನೋ ಹೊಸ ಫ್ರೆಂಡ್ಸ್, ಧಾರವಾಡ ಫ್ರೆಂಡ್ಸ್ ಆಗ್ತಾರೆ ಬಿಡಿಗೆ. ಇಲ್ಲಪ್ಪ, ನೋಡ್ರಿ ಹೇಳಿದ್ರು ಭಾರಿ. ಆತರ ಎಲ್ಲ ಮಾಡ್ಕೊಳಲ್ರಿ ಫ್ರೆಂಡ್ ಗಂಟ ಯಾರು. ನಮ್ ಸರ್ ಒಬ್ರೇ ಸಾಕು. ಮತ್ತೆ ಬೆಳಗಾಂ ಮನೆ ಯಾರಾದ್ರು ಬಂದಿವ್ರ ಮತ್ತೆ ನೋಡಕ್? ಊರ್ ಸರ್, ಇವತ್ತ ಅದೇ ಮನೆ ನೋಡಕ್ ಯಾರಾದ್ರು ಬಂದಿದ್ರ ಅಂತ. ಇಲ್ರಿ ಸರ್, ಹೇಳಿಟ್ಟಿದೀವಿ ಅವ್ರಿಗೆ ಇವ್ರಿಗೆಲ್ಲಾನು ರೀ. ಇವ್ರು ಬಸವರಾಜ್ ಅವ್ರು ಸಂಡೇ ಬರ್ತೇನೆ ಅಂತ ಹೇಳಿದ್ದಾರೆ. ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿವ್ರಿ ಸರ್. ನೀನೆಲ್ಲ ನೋಡಿದ್ರು ಈಗ ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ ಅಲ್ರಿ ಈಗ ಮನೆ. ಎಲ್ಲ ಇದು ಮಾಡಿಟ್ಟು ಬಂದಿದ್ವಿ. ಸಂಡೇ ಬರ್ತೇನೆ ಅಂತ ಹೇಳಿದಾರೆ ಸರ್ ಅವರು. ನೋಡ್ರಿ, 1-2-3 ಜನ ಇದಾರಂತೆ. ನೋಡ್ಬೇಕ್ರಿ ಸರ್ ಯಾರು ಇದು ಮಾಡ್ತಾರಂತ. ಮತ್ತೆ ಇನ್ನೊಬ್ರು ಹೇಳಿಟ್ಟಿದ್ದಾರೆ ಸರ್, ಅವರು ಒಂದು 2 days ಅಲ್ಲಿ ಬರ್ತಾರಂತೆ. ಎಲ್ರಿಗೂ ಹೇಳಿಟ್ಟು ಬಂದಿದ್ದೀವಿ ಸರ್. మరి ಅವ್ರು ಬಂದಾಗೆಲ್ಲ ತೋರಿಸ್ಕೊಂಡು ಬರ್ಬೇಕು ನಾನು. ಹೌದ್ರಿ, ಬರ್ಬೇಕಾಗತ್ತೆ. ಬಂದು ಎಲ್ಲ ತೋರಿಸ್ಬಿಟ್ಟು ನಮ್ ಸರ್ ಭೇಟಿಯಾಗಿ ಹೋಗ್ಬೇಕ್ರಿ ಸರ್. ಇದೇನಪ್ಪ ಕಾಟ ಅಂತಾರ ಸರ್. ಎಲ್ಲ ಯಾವ ಬರ್ತಿರ್ ಬಿಡಿ ಅದು. ಮತ್ತೆ ಅಲ್ಲಿ ಬರ್ಬೇಕಂದ್ರೆ ಈಗ ಎವ್ರಿ ಟೈಮ್ ವೆಹಿಕಲ್ ನೀವೇ ಡ್ರಾ ಮಾಡ್ಕೊಂಡು ಬರ್ತೀಯ? ಇಲ್ರಿ ಸರ್, ನಿನ್ನೆ ಅವರು ರಿವ್ಯೂ ತಗೊಂಬಂದಿದ್ದೆ. ನೆಟಿಕ್ ಅವರು ಡ್ರೈವರ್ ಕೊಟ್ಟು ಕಳ್ಸಿದ್ರು, ತಗೊಂಬಂದೆ. ನೀವು ಬಂದ್ರೆ ನಾವು ಒಬ್ಬಳೇ ಬರ್ತೇನೆ ಸರ್. ವೆಹಿಕಲ್ ಇದು ನನ್ನ ಗಾಡಿ ತಗೊಂಡು ನಿಮ್ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬಿಡೋದು ಸರ್. ಅವಾಗ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿಲ್ಲ, ಸರಿಯಾಗಿ ಪೊಲೀಸ್ ಹಿಡ್ಕೊಂಡು ಬಿಡ್ತಾರೆ. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ. ಅದಕ್ಕೆ ಲವ್ ಯು ಬಂಗಾರಿ. ಮತ್ತೆ ಸರ್, ಇವತ್ತು ಬಾರೆ ನಿಮ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕಂತ ಆಸೆ. ಅಬ್ಬ ನಿಮ್ಮೆಲ್ಲ ಜೋಕ್ಸ್ ಹಾಕಿ ನಿಮ್
ಎಲ್ಲ ಮಾಡ್ಬೇಕು ಅನಿಸ್ತು, ಟೈಮ್ ಸಿಗಲ್ಲ. ಹ್ಮ್ ನೀವು ಬಿಸಿ, ನಾನು ಬಿಸಿ. ಅದು ಯಾವಾಗ ಆಗ್ತದೆ ಏನು? ಏನು ಹೌದಪ್ಪ. ಹ್ಮ್ ಹ್ಮ್ ಸರಿ ಸರಿ, ಇವತ್ತೇ ಬರ್ತೇನೆ ಬಿಡಿ. ಸಾರಿ ಒಳಗೆ ಮತ್ತೆ ನೀವೇನು ಫ್ರೀನೇ ಇರೋದಿಲ್ಲ. ಹ್ಮ್ ಹ್ಮ್ ನೀವು ಫ್ರೀನೇ ಇರೋದಿಲ್ರಿ, ಯಾವಾಗ ನೋಡ್ರಿ ಅಲ್ಲಿ ಹೋಗ್ತೀರಿ. ಮತ್ತೆ ಇವತ್ತೇನು, ಇವತ್ತು ಫ್ರೀ ಇದ್ದೀರಾ? ಇವತ್ತು ಆಫೀಸಲ್ಲಿ ಇರ್ತೀನಿ. ಮತ್ತೆ ಇವತ್ತು ಬಾ ಅಂದ್ರೆ ಬರ್ತಿದ್ದೀವ್ರಿ, ಬಂದು ಹೋಗ್ತಿದ್ದೆ ನಿಮ್ಮ ಹತ್ರ. ಬಂದೋದ್ರೆ ಇನ್ನೂ ಹುಚ್ಚಿಡ್ತದೆ ಹಂಗಾರೆ, ಅದೇನಾದ್ರ ವ್ಯವಸ್ಥೆ ಮಾಡಿದ್ರೆ ಬೆಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.